In the last concept, we are discussing about the requirements of a laser system. Last video nalli requirements of laser system study ಮಾಡಿದ್ವಿ. In this video, we shall study the condition for laser action. Last concepts nalli explain ಮಾಡಿದ್ದು ರಿಕ್ವೈರ್ಟೀಸ್ ಅಂತಂದ್ರೆ ಒಂದು ಲೇಸರ್ ಸಿಸ್ಟಮ್ ಫಾರ್ಮ್ ಮಾಡಬೇಕು ಅಂತಂದ್ರೆ ಇವು ಮೂರು ಫಿಸಿಕಲ್ ರಿಕ್ವೈರ್ಟೀಸ್ ಬೇಕು. ಇದ್ರ ಜೊತೆಗೆ ಲೇಸರ್ ಲೈಟ್ ನ ಎಮಿಟ್ ಆಗಬೇಕು ಅಂತಂದ್ರೆ ಎರಡು ಕಂಡೀಷನ್ಸ್ ಫಾಲೋ ಆಗಬೇಕು. ದೋಸ್ ಟು ಕಂಡೀಷನ್ಸ್ ಆರ್ population inversion and metastable state. In the first step, we need to define a population inversion. So, I am considering the two energy levels. For example, higher energy levels nalli number of atoms 9 ಇದೆ ಅಂತ ತಗೋತೀನಿ, lower energy levels nalli number of atoms 5 ಇದೆ ಅಂತ ತಗೋತೀನಿ. ಇಲ್ಲಿ ಏನು ನಂಬರ್ ಆಫ್ ಆಟಮ್ಸ್ ನಾನು 9 ಅಂತ ನೇಮ್ ಮಾಡಿದ್ರೆ ಅದನ್ನ ಪಾಪ್ಯುಲೇಷನ್ ಅಂತನಾದ್ರೂ ನೇಮ್ ಮಾಡಬಹುದು. ಓಕೆ, ಫಾರ್ ಎಕ್ಸಾಂಪಲ್, this is the 9 be the population of E2 state and 5 be the population of E1 state. Okay, population inversion na hege define ಮಾಡ್ತೀವಿ ಅಂತಂದ್ರೆ it is the state of the system at which the population of higher energy level should be greater than the population of lower energy level. Okay, this is the first condition. ಈ ಪಾಪ್ಯುಲೇಷನ್ ಇನ್ವರ್ಷನ್ ಕಂಡೀಷನ್ ಒಂದು ಮ್ಯಾಟರ್ ನಲ್ಲಿ ಪ್ರೆಸೆಂಟ್ ಇರಬೇಕು ಅಂತಂದ್ರೆ ನಾರ್ಮಲ್ ಮ್ಯಾಟರ್ ನಲ್ಲಿ ಅದು ಪ್ರೆಸೆಂಟ್ ಇರೋದಿಲ್ಲ. ಇನ್ ದ ಸೆಕೆಂಡ್ ಸ್ಟೆಪ್ ವಿ ನೀಡ್ ಟು ರೈಟ್ ಪಾಪ್ಯುಲೇಷನ್ ಇನ್ವರ್ಷನ್ ವಿಚ್ ಡಸ್ ನಾಟ್ ಪ್ರೆಸೆಂಟ್ ಇನ್ ನಾರ್ಮಲ್ ಸಿಸ್ಟಮ್. ನಾರ್ಮಲ್ ಸಿಸ್ಟಮ್ ನ ಇರೋದಿಲ್ಲ. ಹಾಗಿದ್ರೆ ಸಿಸ್ಟಮ್ ನಲ್ಲಿ ಏನ್ ಪ್ರೆಸೆಂಟ್ ಇರಬೇಕು ಅಂತಂದ್ರೆ ದ ಸಿಸ್ಟಮ್ ಇಟ್ ಶುಡ್ ಹ್ಯಾವ್ ಮೆಟಾಸ್ಟೇಬಲ್ ಸ್ಟೇಟ್. ಸಿಸ್ಟಮ್ ನಲ್ಲಿ ಒಂದು ಮೆಟಾಸ್ಟೇಬಲ್ ಸ್ಟೇಟ್ ಕಂಡೀಷನ್ ಇರಬೇಕು. ಹಾಗಿದ್ರೆ ಮೆಟಾಸ್ಟೇಬಲ್ ಸ್ಟೇಟ್ ಅಂದ್ರೇನು? ದೀಸ್ ಮೆಟಾಸ್ಟೇಬಲ್ ಸ್ಟೇಟ್ ವಿಚ್ ಇಸ್ ಡಿಫರೆಂಟ್ ಫ್ರಮ್ ಆರ್ಡಿನರಿ ಎಕ್ಸೈಟೆಡ್ ಸ್ಟೇಟ್. ನಾರ್ಮಲ್ ಹೈಯರ್ ಎನರ್ಜಿ ಲೆವೆಲ್ಗೆ ಕಂಪೇರ್ ಮಾಡಿದ್ರೆ ಈ ಮೆಟಾಸ್ಟೇಬಲ್ ಸ್ಟೇಟು ಡಿಫರೆಂಟ್ ಆಗಿರುತ್ತೆ. ಹೇಗೆ ಡಿಫರೆಂಟ್ ಆಗಿರುತ್ತೆ ಅನ್ನೋದನ್ನ ನೆಕ್ಸ್ಟ್ ಕಾನ್ಸೆಪ್ಟ್ ನಲ್ಲಿ ನೆಕ್ಸ್ಟ್ ಪಾಯಿಂಟ್ ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕು. ಇನ್ ಆರ್ಡರ್ ಟು ಸ್ಟಡಿ ದ ಮೆಟಾಸ್ಟೇಬಲ್ ಸ್ಟೇಟ್, ಲೆಟ್ ಅಸ್ ಕನ್ಸಿಡರ್ ದ 3 ಎನರ್ಜಿ ಲೆವೆಲ್ಸ್. 3 ಎನರ್ಜಿ ಲೆವೆಲ್ಸ್ ತಗೊಂಡಿದ್ದೀನಿ, E1, E2, E3. ಇದರಲ್ಲಿ E1 ನ ಲೋಯರ್ ಎನರ್ಜಿ ಲೆವೆಲ್ ಅಂತ ನೇಮ್ ಮಾಡಬೇಕು. E2 ಕ್ಯಾನ್ ಬಿ ನೇಮ್ಡ್ ಆಸ್ ಮೆಟಾಸ್ಟೇಬಲ್ ಸ್ಟೇಟ್ ಅಂಡ್ E3 ಇಸ್ ನೇಮ್ಡ್ ಆಸ್ ಹೈಯರ್ ಎನರ್ಜಿ ಲೆವೆಲ್. What we are considering these 3 energy level, it should satisfy a relation, that is E3 should be greater than E2, E2 should be greater than E1. ಅಂದ್ರೆ E3 ಎನರ್ಜಿ ಲೆವೆಲ್ಸ್ ನಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಇರುತ್ತೋ ಅದು ಯಾವ್ದಕ್ಕಿಂತ ಜಾಸ್ತಿ ಇರಬೇಕು ಅಂತಂದ್ರೆ E2 ಗಿಂತನೂ ಜಾಸ್ತಿ ಇರಬೇಕು. ಹಾಗೇನೆ E2 ನಲ್ಲಿ ನಂಬರ್ ಆಫ್ ಆಟಮ್ಸ್ E1 ಸ್ಟೇಟ್ ಗಿಂತನೂ ಜಾಸ್ತಿ ಇರಬೇಕು. ಹೀಗೆ ಕಂಡೀಷನ್ ಸ್ಯಾಟಿಸ್ಫೈ ಆಗಾಗೆ 3 ಎನರ್ಜಿ ಲೆವೆಲ್ಸ್ ನ ತಗೊಂಡಿದ್ದೀನಿ. ತಗೊಂಡಾದ್ಮೇಲೆ ಲೆಟ್ ಅಸ್ ಕನ್ಸಿಡರ್ ಅನ್ ಆಟಮ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಲೋಯರ್ ಎನರ್ಜಿ ಲೆವೆಲ್. ಒಂದು ಎಕ್ಸ್ಟರ್ನಲ್ ರೇಡಿಯೇಷನ್ ಅಪ್ಲೈ ಮಾಡಿದ್ದೀನಿ. ಎಕ್ಸ್ಟರ್ನಲ್ ರೇಡಿಯೇಷನ್ ವಿಚ್ ಇಸ್ ನಥಿಂಗ್ ಬಟ್ ಇಟ್ ಕನ್ಸಿಸ್ಟಿಂಗ್ ಆಫ್ ನಂಬರ್ ಆಫ್ ಫೋಟಾನ್ಸ್. An atom in E1 state get observed incident radiation photons and get excited to E3 state. This process or this phenomena is named as induced absorption. First induced absorption ಹೇಗೆ ಅಪಿಯರ್ ಆಗುತ್ತೆ ಅನ್ನೋದನ್ನ ಫಸ್ಟ್ ಸ್ಟೆಪ್ ನಲ್ಲಿ ಬರೀಬೇಕು. ಬರ್ದಾದ್ಮೇಲೆ ಈಗ ಆಟಮ್ ಯಾವ ಸ್ಟೇಟ್ ಅಲ್ಲಿ ಇದೆ? E3 ಸ್ಟೇಟ್ ಅಲ್ಲಿ ಇದೆ. Now an atom in E3 state will stay a time duration but does not exceed than 10 power of minus 8 second. ಅಂದ್ರೆ ಈಗ ಆಟಮ್ E3 ಸ್ಟೇಟ್ ನಲ್ಲಿ ಏನಿದೆಯೋ ಅದು 10 ಪವರ್ ಆಫ್ ಮೈನಸ್ 8 ಸೆಕೆಂಡ್ಸ್ ಗಿಂತ ಜಾಸ್ತಿ ಟೈಮ್ ಇರೋದಿಲ್ಲ ಅಂತ. ಅಷ್ಟು ಟೈಮ್ ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ an atom in E3 state get to transit to E2 state by emitting photon without using external radiation. ಹಾಗಿದ್ರೆ ಈ ಪ್ರೋಸೆಸ್ ನ ಏನಂತ ನೇಮ್ ಮಾಡಬಹುದು? ಇಟ್ ಕ್ಯಾನ್ ಬಿ ನೇಮ್ಡ್ ಆಸ್ ಸ್ಪಾಂಟೇನಿಯಸ್ ಎಮಿಷನ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಸ್ಪಾಂಟೇನಿಯಸ್ ಎಮಿಷನ್ ನ ಎಕ್ಸ್ಪ್ಲೈನ್ ಮಾಡಿ ಬರಿಬೇಕು. ಬರ್ದಾದ್ಮೇಲೆ ಈಗ ಆಟಮ್ ಯಾವ ಸ್ಟೇಟ್ ಅಲ್ಲಿ ಇದೆ? E2 ಸ್ಟೇಟ್ ಅಲ್ಲಿ ಇದೆ. ಹಾಗಿದ್ರೆ ಈಗ ಆಟಮ್ E2 ಸ್ಟೇಟ್ ಅಲ್ಲಿ ಎಷ್ಟು ಟೈಮ್ ಡ್ಯೂರೇಷನ್ ವರ್ಗು ಇರುತ್ತೆ ಅಂತಂದ್ರೆ ಇಟ್ ಸ್ಟೇ ಅ ಟೈಮ್ ಡ್ಯೂರೇಷನ್ ಆಫ್ ಅಬೌಟ್ 10 ಪವರ್ ಆಫ್ ಮೈನಸ್ 3 to ಮೈನಸ್ 2 ಸೆಕೆಂಡ್ಸ್. ಅಷ್ಟು ಟೈಮ್ ಡ್ಯೂರೇಷನ್ ವರ್ಗುನು E2 ಸ್ಟೇಟ್ ಅಲ್ಲಿ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಈಗ ಆಟಮ್ ನಲ್ಲಿ ಇಲ್ಲಿ ಏನ್ ಎನರ್ಜಿ ಅಬ್ಸರ್ವ್ ಆಗಿದೆಯೋ ಒಂದಷ್ಟು ಎನರ್ಜಿ ಲಾಸ್ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ an atom in E2 state again it get observed external radiation photons and get to transit to E1 state by emitting photons. ಈ ಪ್ರೋಸೆಸ್ ನಾವೇನಂತ ನೇಮ್ ಮಾಡ್ತೀವಿ? ಸ್ಟಿಮ್ಯುಲೇಟೆಡ್ ಎಮಿಷನ್. ಸ್ಟಿಮ್ಯುಲೇಟೆಡ್ ಎಮಿಷನ್ ಅಪಿಯರ್ ಆಗ್ತಿದೆ ಅಂತಂದ್ರೆ ಈ ಫೋಟಾನ್ಸ್ ನ ಏನಂತ ನೇಮ್ ಮಾಡಬಹುದು? ಕೊಹಿರೆಂಟ್ ಫೋಟಾನ್ಸ್. ಕೊಹಿರೆಂಟ್ ಫೋಟಾನ್ಸ್ ಗೆ ಅಪ್ಲಿಕೇಶನ್ ಯಾವುದು? ಲೇಸರ್. ದಸ್ ದ ಲೇಸರ್ ಆಕ್ಷನ್ ಇಸ್ ಅಚೀವ್ಡ್. ಸೊ
ಲೇಸರ್ ಆಕ್ಷನ್ ಅಚೀವ್ ಆಗಬೇಕು ಅಂತಂದ್ರೆ ಒಂದು ಮ್ಯಾಟರ್ನಲ್ಲಿ 3 ಫಿನಾಮಿನನು ಅಪಿಯರ್ ಆಗಬೇಕು. ಒನ್ ಈಸ್ ಇಂಡ್ಯೂಸ್ಡ್ ಅಬ್ಸರ್ಪ್ಷನ್, ಸ್ಪಾಂಟೇನಿಯಸ್ ಎಮಿಷನ್ ಅಂಡ್ ಸ್ಟಿಮ್ಯುಲೇಟೆಡ್ ಎಮಿಷನ್. ಈ ಕಾನ್ಸೆಪ್ಟ್ಸ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಫಸ್ಟ್ ವಿ ನೀಡ್ ಟು ರೈಟ್ ದ ಪಾಪ್ಯುಲೇಷನ್ ಇನ್ವರ್ಷನ್ ಡೆಫಿನೇಷನ್. Next, in the next step, population inversion which does not present in normal system, the system should have metastable state. This metastable state which is different from ordinary excited state. ಇದಿಷ್ಟು ಬರ್ದಾದ್ಮೇಲೆ ಮೆಟಾಸ್ಟೇಬಲ್ ಸ್ಟೇಟ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ನಾನು ಫಿಗರಲ್ಲಿ ಏನು ಬರ್ದಿದ್ದೀನೋ ಸೇಮ್ ಆಸ್ ಇಟ್ ಈಸ್ ಇಲ್ಲಿ ನಾನು 5 ಪಾಯಿಂಟ್ಸ್ನಲ್ಲಿ ಬರ್ದಿದ್ದೀನಲ್ಲ, ಇದನ್ನ ಸೆಂಟೆನ್ಸ್ ಫಾರ್ಮೇಷನ್ ಕಂಟಿನ್ಯೂಸ್ ಆಗಿ ಬರೀಬೇಕು. ಫಸ್ಟ್ ಈ ಫಿಗರ್ ಬರ್ದಾದ್ಮೇಲೆ ಯು ನೀಡ್ ಟು ಡಿಫೈನ್ ದ ಇಂಡ್ಯೂಸ್ಡ್ ಅಬ್ಸರ್ಪ್ಷನ್ with respect to E1 and E3. After that, an atom will stay in E3 state. The time duration is about 10 power of minus 8 seconds. After that, you need to define the spontaneous emission. After spontaneous emission, an atom in E2 state will stay a time duration of about 10 power of minus 3 to minus 2 seconds. After that, stimulated emission will be appear. Thus, the laser action is achieved.